ರೆಸಾರ್ಟ್ನಲ್ಲಿ ಈಗಾಗಲೇ ಉಪೇಂದ್ರ ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಹೊಸ ಪಕ್ಷವನ್ನ ಸೇರಲು ಉಪೇಂದ್ರ ತೀರ್ಮಾನ ಕೈಗೊಂಡಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಕರ್ನಾಟಕ ಪ್ರಜಾಕೀಯ ಜನತಾ ಪಕ್ಷ ಮೂಲಕ ರಾಜಕೀಯ ಪ್ರವೇಶದ ಕನಸನ್ನ ಕಂಡಿದ್ರು ನಟ ಉಪೇಂದ್ರ. ಆದರೆ ಇದೀಗ ಪಕ್ಷವನ್ನ ತ್ಯಜಿಸಲು ಮುಂದಾಗಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಸಿಕ್ಕಿತು. ಈ ಬೆನ್ನಲ್ಲೇ ಈಗ ಹೊಸ ಪಕ್ಷವನ್ನ ಈಗ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಹೋಯ್ತು ಗುಣ ರಾಜಕೀಯ ಪಕ್ಷ ಅಂತ ಮಾಡಿದ್ದಾರೆ. ನಡಿ ಬೇಗ ನಡಿ. ಫೋನ್ ಇಡ ಕಡೆ ನೋಡ ಕೊಡ ಅಲ್ಲಿ. ಯಾರಿಗೂ ಇದು ನಮ್ಮೂರಿಗೆ ನಾವು ಹೇಳೋಕ್ಕಾಗಲಿಲ್ಲ ಅಂದ್ರೆ ನಾವು ಏನು ಹಿಡ್ಕೊಂಬಗ ಒಂದು ನಿಮಿಷ. ಕೇಬಲ್ ಎಲ್ಲ ಆಯ್ತಾ? ಗುರು ಕೇಬಲ್ ರೋಡಿಲ್ಲ ಅಣ್ಣ, ನೀವು ದೊಡ್ಡವ್ರು ಕಣ ಅಣ್ಣ. ನಿಲ್ಸ್ಕೊ ಲೋಗ ಇಟ್ಬಿಡ್ತಾರೆ ಸರ್. ನಿನಗೆ ಟೆನ್ಷನ್ ಇರೋಲ್ಲ, ನಮ್ಗೆ ಟೆನ್ಷನ್ ಇರುತ್ತೆ. ಜಗಿ ಆಗಲೇ ಮಾಡಿದ ಕೆಲಸ ಹೇಳ್ತೀನಿ ಎಲ್ಲ ಒಟ್ಟಿಗೆ. ಗುರು ನಿಂಗೆ ಬಾಯಿ ಹೇಳ್ತೀನಿ, ನಿಲ್ಸೋಣ ಈ ಕಡೆ ಬಾ. ನೀನು ನಾನು ಅವಾಗಿಂದ ಮುಂದೆ ಬರ್ತಾರೆ ಸರ್. ಸರ್ ಬರ್ತಾರೆ, ನೀವು ಹಿಂದೆ ಹೋಗಿ, ನೀವು ಹಿಂದೆ ಹೋಗಿ. ಅವ್ರು ಚಂದ್ರು ಯಾರು ಮಾಡ್ತಾರೆ ಜಂಗಿ ತಿರುಗಿ ಈ ಕಡೆ ತಿರುಗು, ಈ ಕಡೆ ಅಣ್ಣ ಒಂದು ಸೆಕೆಂಡ್ ಟ್ರೈ ಮಾಡ್ಕೊಡ. ಬಿಜೆಪಿ ಸೇರುವ ನಿರ್ಧಾರಕ್ಕೆ ಉಪೇಂದ್ರ ಬೈ ಬೈ ಹೇಳಿದರೆ ಕೆಪಿಜೆಪಿಗೆ ಬೈ ಬೈ ಹೇಳಿ ಪ್ರಜಾಕೀಯಕ್ಕೆ ಹಾಯ್ ಹಾಯ್ ಅಂತ ಹೇಳಿದ್ದಾರೆ. ಕೆಪಿಜೆಪಿ ತೊರೆಯಲು ಉಪೇಂದ್ರ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ತಮ್ಮ ಬೆಂಬಲಿಗರ ಮೂಲಕ ಸಭೆಯನ್ನ ರೂಪಿಸ್ ರೆಸಾರ್ಟ್ನಲ್ಲಿ ನಡೆಸಿದ್ರು. ಈ ಸಭೆ ಬಳಿಕ ಬಿಜೆಪಿ ಸೇರುವ ನಿರ್ಧಾರವನ್ನ ಉಪೇಂದ್ರ ಕೈಬಿಟ್ಟಿದ್ದಾರೆ. ಕೆಪಿಜೆಪಿಗೆ ಬೈ ಬೈ ಕೂಡ ಹೇಳಿದರೆ ಪ್ರಜಾಕೀಯಕ್ಕೆ ಹಾಯ್ ಹಾಯ್ ಅಂತ ಹೇಳಿದ್ದಾರೆ. ರೂಪಿಸ್ ರೆಸಾರ್ಟ್ನಲ್ಲಿ ಈಗಾಗಲೇ ಬೆಂಬಲಿಗರೊಂದಿಗೆ ಸಭೆಯನ್ನ ನಡೆಸಿದ್ದು ಸುಮಾರು 1 ತಾಸಿನ ಬಳಿಕ ಬೆಂಬಲಿಗರ ಸಭೆ ಬಳಿಕ ಉಪೇಂದ್ರ ನಿರ್ಧಾರ ಪ್ರಕಟ ಮಾಡುವುದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಪ್ರಜಾಕೀಯ ಹೆಸರಲ್ಲಿ ಹೊಸ ಪಕ್ಷ ರಚನೆಗೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅನ್ನೋ ಬಗ್ಗೆ ಮಾಹಿತಿ ಹೊರಬಿದ್ದಿದೆ. ಈಗಾಗಲೇ ಕೆಪಿಜೆಪಿಗೆ ಬೈ ಬೈ ಹೇಳೋದಕ್ಕೆ ಮುಂದಾಗಿದ್ದಾರೆ ಉಪೇಂದ್ರ. ಹೊಸ ಪಕ್ಷವನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಘೋಷಣೆ ಮಾಡಲಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಈ ಹಿಂದೆ ಬಿಜೆಪಿಗೆ ಸೇರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಬಿಜೆಪಿ ಸೇರುವ ನಿರ್ಧಾರವನ್ನ
ಅಭ್ಯರ್ಥಿಗಳನ್ನ ಉಪೇಂದ್ರ ಕೈಬಿಟ್ಟಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಹಾಗೆ ಹೊಸ ಪಕ್ಷ ರಚನೆಗೆ ನಿರ್ಧಾರ ಕೂಡ ಮಾಡಲಾಗಿದೆ. ಆದರೆ ಇನ್ನು ಕೂಡ ಅದು ಅಧಿಕೃತವಾಗಿ ಪ್ರಕಟ ಆಗಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ವಿಚಾರದ ಬಗ್ಗೆ ಅಧಿಕೃತವಾಗಿ ಪ್ರಕಟಣೆ ಮಾಡುವಂತಹ ಸಾಧ್ಯತೆ ಇದೆ. ಇಲ್ಲ ಬಿಡಿ ಸರ್, ಹಿಂಗ್ ಬನ್ನಿ, ಒಂದು ಬನ್ನಿ, ಸೆಂಟ್ರ್ ಬನ್ನಿ. ಓಕೆ, ಸೈಲೆನ್ಸ್. ಹಿಡ್ಕೊತೀನಿ ಬಿಡುಗರು ಆರಾಮಾಗಿ. ಹಲೋ, ಸೈಲೆನ್ಸ್ ಪ್ಲೀಸ್. ಅಪ್ಪ, ಸೆಂಟ್ರಲ್ ಯಾರು ಸೈಕರೆಲ್ಲ ಕೂಬೇಡಿ, ಅವ್ರು ಮಾತಾಡ್ಲಿ ಕಂಪ್ಲೀಟ್ ಆಗಿ, ಆಮೇಲೆ ನೀವು ಮಾತಾಡಿ. ಓಕೆ, ರೆಡಿ. ಸೈಲೆನ್ಸ್. ಯಾರು ಮಾತಾಡ್ಬೇಡ್ರಪ್ಪ. ಯಾರಪ್ಪ ಇದು? ರೆಡಿನಾ? ರೆಡಿ. ನೀವು ಸೈಲೆಂಟ್ ಆಗಿರಪ್ಪ. ಕೂತ್ಕೊಂಡು ಮಾತಾಡಗುರು ನೀವು. ರೆಡಿ. ಹಾ, ಕೇಳಿ. ಇವತ್ತು ಕೇಳಿ, ಒಂದು ನಿಮಿಷ. ಇವತ್ತು ನಾವೆಲ್ಲರೂ ಸೇರಿ ಒಂದು ಒಮ್ಮತದ ತೀರ್ಮಾನಕ್ಕೆ ಬಂದಿದ್ದೀವಿ. ಅದೇನು ಅಂದ್ರೆ, ಇವತ್ತು ನಾನು ನನ್ನ ಜೊತೆ 4-5 ಜನ KPJPಗೆ ರೆಸಿಗ್ನೇಷನ್ ಲೆಟರ್ ಕೊಟ್ಟು ಕೈ ಮುಗಿತಾ ಇದ್ದೀವಿ. ನಮಗೂ KPJPಗೆ ಇನ್ಮೇಲೆ ಸಂಬಂಧ ಇರಲ್ಲ. ಎರಡನೇದಾಗಿ, ನಾವೆಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ನಾವೇ ಪ್ರಜಾಕೀಯದ ಕಾನ್ಸೆಪ್ಟ್ನ ಇಟ್ಕೊಂಡು ಇವತ್ತಿಂದಾನೇ ಇವರೆಲ್ಲರನ್ನೂ ಮೆಂಬರ್ ಮಾಡಿಕೊಂಡು ಒಂದು ಪಕ್ಷ ಸ್ಥಾಪನೆ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಅಲ್ಲಿವರೆಗೂ ನಾವು ಯಾರು ಕೂಡ ಇದೇ ಪ್ರಜಾಕೀಯದ ಏನೇನ್ ಕಾನ್ಸೆಪ್ಟ್ ಇದೆಯೋ ಇದನ್ನ ನಾವು ಜನಕ್ಕೆ ತಲುಪಿಸ್ತಾನೆ ಇರ್ತೀವಿ. ನಾವೇನ್ ಮ್ಯಾನಿಫೆಸ್ಟೋ ಮಾಡಿದೀವೋ, ನಮ್ಗೇನ್ ಬದಲಾವಣೆ ಬೇಕೋ, ಟ್ರಾನ್ಸ್ಪರೆಂಟ್ ಗೌರ್ಮೆಂಟು ನಾವು ತರ್ತೀವಿ, ಇಲ್ಲ ನೀವು ತನ್ನಿ ಅನ್ನೋದನ್ನ ನಾವು ಹೇಳ್ತಾನೆ ಇರ್ತೀವಿ. ಎಜುಕೇಶನ್ ಸಿಸ್ಟಮು ಕಂಪ್ಲೀಟ್ ಚೇಂಜ್ ಆಗಬೇಕು, ವ್ಯಾಪಾರ ಆಗಬಾರ್ದು ಅನ್ನೋದು ಹೇಳ್ತಾನೆ ಇರ್ತೀವಿ. ಹೆಲ್ತ್, ಆರೋಗ್ಯ, ಒಳ್ಳೆ ಆರೋಗ್ಯ ಎಲ್ರಿಗೂ ಸಿಗಬೇಕು ಅನ್ನೋದನ್ನ ನಾವು ಹೇಳ್ತಾನೆ ಇರ್ತೀವಿ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಇದೇ ಪಕ್ಷದ ನಮ್ಮ ರವಿಕುಮಾರ್ ಅವರು, ಈ ತರ ತುಂಬಾ ಜನ ಇದ್ದಾರೆ, ಅವರು ಒಂದು ಹೇಳಿದ್ರು, ಇಂಥ ವಿಷಯಗಳನ್ನ ನಾವು ಜನಕ್ಕೆ ತಲುಪಿಸ್ತಾನೆ ಇರ್ತೀವಿ. ಅದೇನು ಅಂದ್ರೆ, ಕೇಳಿ, ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದ್ದಾರೆ. ಒಳ್ಳೆ ವಿಷಯ, ಜನಗಳಿಗೆ ಎಲ್ಲರಿಗೂ ಈಸಿಯಾಗಿ ಊಟ ಸಿಗ್ಲಿ ಅಂತ. ನಿಮ್ಗೆಲ್ಲರೂ ಗೊತ್ತಿರ್ಬೋದು, ಇಂದಿರಾ ಕ್ಯಾಂಟೀನ್ 3 ತಿಂಗಳಲ್ಲಿ ಮಾಡಿದ್ದಾರೆ, 4 ತಿಂಗಳಲ್ಲಿ ಎಲ್ಲ ಕಡೆ ಮಾಡಿದ್ದಾರೆ. ಈ ತರ ಫೆಸಿಲಿಟಿ, ಈ ತರ ಟೆಕ್ನಾಲಜಿ ನಮ್ಗಿದೆ ಅಂತ ಗೊತ್ತಿರ್ಬೇಕಾದ್ರೆ ಸ್ಕೂಲನ್ನ ಯಾಕೆ ಆ ರೀತಿ ಮಾಡಬಾರ್ದು, ಗೌರ್ಮೆಂಟ್ ಸ್ಕೂಲ್ನ? ಸೊ ನಾನು ಹೇಳಿದ್ದು, ಈ ತರ ವಿಷಯಗಳನ್ನ ನಾವು ಪ್ರಜೆಗಳದ್ ಏನ್ ಬೇಕೋ ಅದನ್ನ ಡಿಮಾಂಡ್ ನಾವು ಇಡ್ತಾನೆ ಹೋಗ್ತೀವಿ. ಆದಷ್ಟು ಬೇಗ ಪ್ರಜಾಕೀಯ ಪಕ್ಷನ ಸ್ಥಾಪನೆ ಮಾಡ್ತೀವಿ. ಆದ್ರೆ ನಾವೆಲ್ಲರೂ ಸೇರಿ ಈ ಎಲೆಕ್ಷನ್ ಅಲ್ಲಿ ನಿಂತ್ಕೊಂತೀವಿ, ಅಥವಾ ಆಗ್ಲಿಲ್ವಾ ಮತ್ತೆ ನೆಕ್ಸ್ಟ್ ಬರುವಂತ ಕಾರ್ಪೊರೇಷನ್ ಎಲೆಕ್ಷನ್ ಇರ್ಬೋದು, ಅದರ ನೆಕ್ಸ್ಟ್ ಬರುವಂತ ಗ್ರಾಮ ಪಂಚಾಯತ್ ಎಲೆಕ್ಷನ್ ಇರ್ಬೋದು, ನಮ್ಮ ಪ್ರಯತ್ನ ನಿರಂತರವಾಗಿ ಆಗ್ತಾನೆ ಇರುತ್ತೆ. ಯಾವುದೇ ಕಾರಣಕ್ಕೂ ನಾನು ಪ್ರಜಾಕೀಯ ಬಿಟ್ಟು ರಾಜಕೀಯ ಮಾಡಲ್ಲ. ಪ್ರಜಾಕೀಯಕ್ಕೆ ಬದ್ಧನಾಗಿರ್ತೀನಿ. ಇನ್ನೂ 24 ಕ್ಷೇತ್ರಗಳು ಈ ಬಾರಿ ನೀವೇನಾದ್ರು ಪಕ್ಷ ಸಂಘಟನೆ ಮಾಡಿ ನಿಲ್ತೀರಾ? ಇಲ್ಲ, ಖಂಡಿತ. ಅದಕ್ಕೆ ಇವತ್ತಿಂದನೇ ನಾವು ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೀವಿ. ಪಕ್ಷ ಇವತ್ತಿಂದನೇ ಶುರು ಮಾಡಿ ಪಕ್ಷ ಸ್ಥಾಪನೆ ಆಗಿ ಅನ್ನೋ ಸಿಂಬಲ್ ಸಿಕ್ಕರೆ ಈ ಸತಿನೇ ನಾವೆಲ್ಲರೂ ನಿಂತ್ಕೊಂತೀವಿ ಎಲೆಕ್ಷನ್ಗೆ. ಚರ್ಚೆ ಮಾಡಿದ ಮಟ್ಟಿಗೆ ಈಗ ರಿಜಿಸ್ಟ್ರೇಷನ್ ಇಲ್ಲ, ಖಂಡಿತ. ನಾನು ಮಾತಾಡಿದ್ದೀನಿ, ಒಂದು 45 ದಿನ ಬೇಕು ಅಂತ ಇದ್ದಾರೆ. ನೋಡೋಣ, ಅದಕ್ಕೆ ಇನ್ನೂ ಬೇಗ ಆಗೋದಕ್ಕೆ ಪ್ರೋಸೆಸ್ ಏನ್ ಬೇಕೋ ಎಲ್ಲ ಮಾತಾಡ್ತಾ ಇದ್ದೀನಿ. ನಾನು ಲಾಯರ್ಸ್ ಹತ್ರ ಮಾತಾಡ್ತಾ ಇದ್ದೀನಿ. ಸೊ ಆ ಪ್ರೋಸೆಸ್ ಅಲ್ಲಿ ಹೋಗ್ತೀವಿ. ಈಗ ನೀತಿ ಸಂಹಿತೆ ಇನ್ನೇನೋ ಕೆಲವೇ ದಿನಗಳಲ್ಲಿ ಏನು ಜಾರಿ ಆಗುತ್ತಾ? ಇಂತಹ ಸಂದರ್ಭದಲ್ಲಿ ಹೊಸ ಪಕ್ಷ ಕಟ್ಟಿ ನೀವು ಆಡಳಿತ ಮಾಡಕ್ಕಾಗತ್ತಾ? ಮತ್ತೆ ಎಲ್ಲಾ ಕ್ಷೇತ್ರಗಳು ಕೂಡ ನಿಲ್ಲಕ್ಕಾಗತ್ತಾ? ಇಲ್ಲ, ನಮಗೆ ನೋಡಿ ಅಭ್ಯರ್ಥಿಗಳು ರೆಡಿ ಇದ್ದಾರೆ. ಪಕ್ಷ ಒಂದೇ ಬೇಕಾಗಿರೋದು, ಇವಾಗ ಎಲ್ಲವೂ ರೆಡಿ ಇದೆ. ಆಮೇಲೆ ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ, ಪ್ರಜಾಕೀಯ ಅನ್ನೋದು ಮೈಂಡ್ ಸೆಟ್ ಬೇರೆ. ನಾವು ವಿಷಯಗಳು ತಲುಪಿಸ್ತೀವಿ, ಅದೇ ನಮ್ಮ ಗೆಲುವು. ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ, 0 ಫಂಡಿಂದ ಸ್ಟಾರ್ಟ್ ಮಾಡೋದ್ರಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ, ನಾವು ಏನು ಮಾಡಿರೋ ಅದು ಪ್ಲಸ್ಸು, ಮೈನಸ್ ಅನ್ನೋ 0 ಇಲ್ಲ.
ಕರೆಕ್ಟಾ? ನಾವೇನೋ ಮ್ಯಾನಿಫೆಸ್ಟೋ ಕೊಡ್ತೀವಿ, ಅದರಲ್ಲಿರೋ ಕೆಲವು ಪಾಯಿಂಟ್ಸ್ ಕೆಲವು ಪಕ್ಷದವ್ರು ತಗೊಂಡು ನಾವು ಮಾಡ್ತೀವಿ ಅನ್ಬೋದು ಅಲ್ವಾ? ಅದು ನಮಗೆ ಪ್ಲಸ್ಸೇ. ಸೊ ಈ ತರ ಪ್ಲಸ್ಗಳು ಆಗ್ತಾನೆ ಇರುತ್ತೆ. ಇನ್ನೊಂದು ಮೇಜರ್ ಇಶ್ಯೂ ಅನ್ನೋದ್ರೆ ಇಲ್ಲಿ ಇದೇ ರೀತಿ ನೀವು ಇದೇ ಕಾನ್ಸೆಪ್ಟ್ ಅಲ್ಲಿ ಹೋಗಿ KPJP ಸೇರ್ಕೊಂಡಿದ್ದು, ಆದ್ರೆ ಈಗ ನೀವು ಪ್ರಜಾಕೀಯ ಮಾಡ್ತೀನಿ ಅಂತ ಇದೇ ಕಾನ್ಸೆಪ್ಟ್ ಅಲ್ಲಿ ಹೋಗ್ತಿದ್ದೀರಾ. ಅಂದ್ರೆ ಇತ್ತೀಚಿನ ರಾಜಕಾರಣಗಳಲ್ಲಿ ದುಡ್ಡು ಮತ್ತೆ ಇದಿಲ್ಲದೆ ಯಾವ್ದು ಕೂಡ ಆಗೋದು ತುಂಬಾನೇ ಕಷ್ಟ. ಇದನ್ನೆಲ್ಲ ಯಾರು ನಿಭಾಯಿಸಿರ ಸರ್? ಆಗುತ್ತೆ ನೀವು ಈ ಸರಿ ಏನೋ ಚಿಹ್ನೆಗೆ ಅಥವಾ ಪಕ್ಷ ಸಿಗದೆ ಹೋದ್ರೆ ಈ ಸರಿ ನಿಮ್ಮ ಅಭ್ಯರ್ಥಿ ಇಂಡಿಪೆಂಡೆಂಟ್ ಆಗಿ ನಿಲ್ಲಿಸೋದಕ್ಕೆ ಏನಾದ್ರು ಮಾಡ್ತೀರಾ ಹೇಗೆ? ಇಲ್ಲ, ಅದನ್ನ ನಾವು ಬೇಡ ಅನ್ಕೊಂಡಿದೀವಿ. ಈಗ ಇಂಡಿಪೆಂಡೆಂಟ್ ಆಗಿ ಯಾರು ನಿಲ್ಲಕ್ ರೆಡಿ ಇಲ್ಲ ನಾವು. ಯಾಕಂದ್ರೆ ಈ ಕನ್ಫ್ಯೂಷನ್ ಫಸ್ಟ್ ಕ್ಲಿಯರ್ ಆಗಬೇಕು, ನಮ್ದೇ ಒಂದು ಪಕ್ಷ ಆಗಬೇಕು. ಪ್ರಜಾಕೀಯ ದಾರಿ ನಿಮ್ಗೆಲ್ರಿಗೂ ಅನ್ಸಿರ್ಬೋದು, ಹೆಂಗ್ ಸಾಧ್ಯ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಜಾಕೀಯ ಮಾಡೋದು ಅಂತ. ನೋಡಿ, ಎಲ್ಲ ಕಾಣಿಸ್ತಾ ಇದೆ. ಹೌದು, ಇಲ್ಲಿ ಕಷ್ಟಗಳಿದಾವೆ, ನಮಗೆ ಪ್ರಾಬ್ಲಮ್ ಮಾಡ್ತಾರೆ. ರಾಜಕೀಯ ವ್ಯವಸ್ಥೆಗಳೇ ಬಂದು ನಮ್ಮನ್ನು ಒಡೆಯುವಂತ ಚಾನ್ಸಸ್ ಇದೆ, ಇದಿರುತ್ತೆ. ಬಟ್ ಈ ಹೋರಾಟ ಮಾತ್ರ ನಿರಂತರವಾಗಿ ಸಾಗ್ತಾನೆ ಇರುತ್ತೆ. ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ, ಹೋಪ್ಸ್ ನಾವು ಕಳ್ಕೊಬಾರ್ದು. ಕಷ್ಟಗಳು ಬರುತ್ತೆ, ಕಷ್ಟಗಳು ಬಂತು ನಾವು ಬಿಟ್ಬಿಡ್ಬಾರ್ದು. ನಾವು ಇನ್ನೂ ಬಲವಾಗಿ ಇದಕ್ಕೆ ಜಂಪ್ ಮಾಡ್ಬೇಕು. ನಾವು ಇವಾಗ ದೇವರ ಏನೋ ದಯದಿಂದ ನಮ್ಮನ್ನೆಲ್ಲ ಒಟ್ಟುಗೂಡಿಸಿದಾರೆ. ಇವಾಗ ಈ ಒಂದು ಕಾರಣದಿಂದ ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಕೇಳ್ತೀನಿ, ಎಲ್ಲ ಒಂದ್ ಕಡೆ ಉಪೇಂದ್ರ ರಾಜಕೀಯ ಎಡುತ್ತೆ, ಫಸ್ಟ್ ಟೈಮ್ ಎಡುರು ಅಂತ ಅನ್ಸುತ್ತೆ, ನೀವೇನ್ ಅನ್ಸೋದಕ್ಕೆ? ಇಲ್ಲ, ಹೌದು, ಮಗು ಎದ್ದು ನಡಿಬೇಕಾದ್ರೆ ಎಡುಗುತ್ತೆ. ಕೇಳಿ, ಒಂದು ಮಗು ಎದ್ದು ನೀವುಗಳೇ ಹೇಳಿದ್ರಿ ಎಕ್ಸ್ಪೀರಿಯನ್ಸ್ ಏನಿದೆ ನಿಮಗೆ, ಇಷ್ಟು ಟೈಮ್ ಸಾಕಾಗತ್ತಾ ಅಂತ. ಅದೆಲ್ಲದಕ್ಕೂ ಆನ್ಸರ್ ಸಿಗ್ತಾ ಇದೆ ನಿಮಗೆ. ನಾವು 3 ತಿಂಗಳಲ್ಲಿ ಏನೋ ಪ್ರಪಂಚ ಚೇಂಜ್ ಮಾಡ್ಬಿಡ್ತೀವಿ ಅಂತ ಹೊರಟಿಲ್ಲ. ನಾವು ಪ್ರಯತ್ನ ಪಟ್ವಿ, ಮ್ಯಾನಿಫೆಸ್ಟೋ ಬಿಟ್ವಿ, ಎಲ್ಲವೂ ನಮ್ಮ ಪ್ರಯತ್ನ ನಾವು ಮಾಡಿದ್ವಿ. ಈಗ ರಿಯಲ್ ಅರ್ಥ ಆಗಿದೆ ಅಂತ ಇಲ್ಲ, ಖಂಡಿತ ಇನ್ನೂ ಅರ್ಥ ಆಗೋದು ತುಂಬಾ ಇದೆ. ಯಾಕಂದ್ರೆ ರಾಜಕೀಯ ಪ್ರಜಾಕೀಯ ಅನ್ನೋದು ಹೊರಗಡೆಗಿನ್ನ ಜಾಸ್ತಿ ನಮ್ಮೊಳಗಿದೆ. ಅದನ್ನ ನಾವು ಬದಲಾಯಿಸಿಕೊಳ್ಳೇಬೇಕು. ಅದಕ್ಕೆ ನಾನು ಹೇಳಿದ್ದೀನಿ, ಪ್ರತಿ ತಿಂಗಳಿಗೊಂದ್ಸತಿ ನಾವು ಸೇರೋಣ. ಮಹೇಶ್ ಗೌಡ್ರ ಜೊತೆ ಸೇರೋದು ಅಥವಾ ಅವರು ಪಕ್ಷನ ನೀವು ಮುನ್ನಡೆಸ್ಬೇಕಾದ್ರೆ ಈ ತರದೊಂದು ಬರುತ್ತೆ ಅಂತ ಒಂದು ಸಮಸ್ಯೆ ಗೊತ್ತಿತ್ತ ನಿಮ್ಗೆ, ಅಥವಾ ಈಗ ಅವ್ರನ್ನ ಮನವೊಲಿಸುವಂಥದ್ದು, ಮಾತಾಡುವಂಥದ್ದು, ಆ ಥರದ್ದು ಏನಾದರೂ ಸಭೆಯಲ್ಲಿ ಚರ್ಚೆ ಆಯ್ತಾ? ಇಲ್ಲ, ಏನೋ ಒಂದು ಕಾರಣ ಇಟ್ಕೊಂಡು ಮಾಡಿದ್ರೆ ಆ ಕಾರಣಗಳೆಲ್ಲ ನಾವು ಮುಂದೆ ಇಟ್ಟಿದ್ದೀವಿ. ಏನ್ ಹೇಳಿ, ನಿಮಗೆ ಪಬ್ಲಿಸಿಟಿನೇ ಬೇಕು ಅಂದ್ರೆ ನೀವು ತಗೊಳ್ಳಿ, ನಿಮ್ಮ ಫೋಟೋ ನೀವು ಹಾಕೊಳ್ಳಿ. ಬಟ್ ಈ ಪ್ರಜಾಕೀಯ ಕಾನ್ಸೆಪ್ಟ್ನ ಕಿಲ್ ಮಾಡಬೇಡಿ. ತುಂಬಾ ಮನವೊಲಿಸಕ್ಕೆ ಟ್ರೈ ಮಾಡಿದೀವಿ, ಬಟ್ ಅವರಿಗೆ ಬೇರೆ ಏನೋ ಬೇಕಾಗಿದೆ, ನನಗೆ ಗೊತ್ತಿಲ್ಲ. ಅದು ನೀವು ಅವ್ರನ್ನೇ ಹೋಗಿ ಕೇಳಬೇಕು. ಓಕೆ, ನಾವು ಅವ್ರು ಮಾತಾಡಿದಾಗ ಅವ್ರು ಹೇಳಿದ್ರು ಉಪೇಂದ್ರ ಅವರು ಸರ್ವಾಧಿಕಾರಿ ಅಂತ ನಡ್ಕೊಳ್ತಾರೆ, ಸೈನಿಕ ಅಥಾರಿಟಿ ಕೇಳಿದ್ರು ಅನ್ನೋ ಒಂದು ಮಾತನ್ನು ಹೇಳಿದ್ರು. ಹೇಳಿ, ನನಗೆ ಇವ್ರಿಗೋಸ್ಕರ ನಾನು ಸರ್ವಾಧಿಕಾರಿ ನಡ್ಕೊಳ್ಳೇಬೇಕು. ಯಾಕಂದ್ರೆ ಇಷ್ಟು ಜನ ಕೆಲಸ ಮಾಡಿರೋರಿಗೆ ಬಿ ಫಾರಂ ಕೊಡದೇನೆ ನಾನು ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಇವ್ನಿಗೆ ಇಷ್ಟು ವೋಟ್ ಬರುತ್ತೆ ಅಷ್ಟು ವೋಟ್ ಬರುತ್ತೆ ಅಂತ ನಾನು ಮಾಡಿಲ್ಲ. ಪ್ರಜಾಕೀಯನ ಕೆಲಸ ಮಾಡಿದ್ದಾರೆ, ಕ್ಷೇತ್ರದ ಬಗ್ಗೆ ಸಂಪೂರ್ಣ ವಿವರ ತಗೊಂಡ್ಬಂದಿದ್ದಾರೆ. ಒಬ್ಬೊಬ್ರು ಬುಕ್ಸ್ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ ಎಲ್ಲರೂ ಅಂತ. ರೋಡಲ್ಲಿ ಇಳಿದು ಓಡಾಡಿದ್ದಾರೆ, ಅಂಥವ್ರಿಗೆ ನಾವು ಕೊಡಲೇಬೇಕು. ನಾನು ಅದನ್ನೇ ಕೇಳಿದ್ದು ಅವಾಗ, ಇವ್ರನ್ನೆಲ್ಲ ನೋಡ್ರಿ ಯಾರ್ರೀ ವೋಟ್ ಕೊಡ್ತಾರೆ ಅಂದ್ರೆ ಅವ್ರಿಗೆ ಪ್ರಜಾಕೀಯದ ಕಾನ್ಸೆಪ್ಟೇ ಅರ್ಥ ಆಗಿಲ್ಲ. ಪ್ರಜಾಕೀಯ ಪ್ರಜೆಗಳಿಗೆ ಅರ್ಥ ಆಗಿದೆ, ರಾಜಕೀಯದ ಮೈಂಡ್ ಸೆಟ್ ಇರೋರಿಗೆ ಅರ್ಥ ಆಗಲ್ಲ. ಬಟ್ ಒಂದು ಟೈಮ್ ಬರುತ್ತೆ, ಈ ತರ ಪ್ರಜೆಗಳೇ ರಾಜ್ಯನ ಆಳ್ತಾರೆ, ನೋಡ್ತಾ ಇರಿ. ಹೇಳ್ತೀನಿ, ಇದು ಪಕ್ಷ ಚಿಹ್ನೆ ಎಲ್ಲವನ್ನು ಪ್ರತಿಯೊಂದನ್ನು ನಿಮ್ಗೆ ಹೇಳ್ತೀವಿ. ಪಕ್ಷದ ಇದು ರಿಜಿಸ್ಟ್ರೇಷನ್ ಆಗ್ತಿದ್ದಂಗೆ ನಿಮ್ಗೆ ಹೇಳ್ತೀವಿ. ಯಾವಾಗ ಕೈ ಮುಗ್ತೀರಿ, ಇವತ್ತಿನ ಅಥವಾ ನಾಳೆ ಹೇಗೆ ಸರ್? ಈ ಕ್ಷಣದಿಂದ ಈಗಲೇ ರೆಸಿಗ್ನೇಷನ್ ಲೆಟರ್ ನಾವು ಕಳಿಸ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ ಪಟ್ಟಿ ಬಿಡ್ತೀರಾ ಅಥವಾ ನೆಕ್ಸ್ಟ್ ಮುಂದೆ ಚಿಹ್ನೆ ಓಡಾಡ್ಕೊಂಡು ಚಿಹ್ನೆ ಬಂದ ನಂತರ ಎಲೆಕ್ಷನ್ ಪ್ರೋಸೆಸ್ ಯಾವ ತರ ಇರುತ್ತೆ? ನೆಕ್ಸ್ಟ್ ನಿಮ್ಮ ಪ್ರಜಾಕೀಯದ ಒಂದು ನಡೆ ಯಾವ ತರ ಇರುತ್ತೆ? ರೂಪುರೇಷೆಗಳು ಈಗ ಪ್ರಜಾಕೀಯದ ಒಂದು ಪಕ್ಷ ನಮ್ಮದೇ ಆದಂತ ಪಕ್ಷ, ಇವ್ರುಗಳೇ ಮೆಂಬರ್ಸ್ ಆಗಿರ್ತಾರೆ ಇದರಲ್ಲಿ. ಯಾಕಂದ್ರೆ ಈ ಕಾನ್ಸೆಪ್ಟ್ ನ ಒಪ್ಪಿ ನಂಬಿ ಕೆಲಸ ಮಾಡಿ ಬಂದಿರೋರು ಇವರು. ಇವ್ರ ಪಕ್ಷದಲ್ಲಿ ಸದಸ್ಯರಾಗಿರ್ತಾರೆ, ಇವ್ರನ್ನ ಇಟ್ಕೊಂಡೇ ಮಾಡ್ತೀನಿ. ನಾಳೆ ಇದು ಸರಿ ಹೋಗುತ್ತಾ ಅಂತ ನೀವು ಕೇಳ್ಬೋದು. ಸರಿ ಹೋಗಿಲ್ಲ ಅಂದ್ರೆ ಮತ್ತಿನ್ನೊಂದ್ಸರಿ ಟ್ರೈ ಮಾಡ್ತೀನಿ. ಇವರಲ್ಲಿ ಇವತ್ತು ನನ್ನ ಹತ್ರ 300 ಜನ ಇರ್ಬೋದು, ನಾಳೆ 100 ಜನ ಆಗ್ಬೋದು, 10 ಜನ ಆಗ್ಬೋದು. ನಾನು ಪ್ರಯತ್ನ ಪಡ್ತಾನೆ ಇರ್ತೀನಿ. ಅದು 1,000 ಜನ, 1,00,000 ಜನ, ಕೋಟಿ ಜನ ಹಾಗೆ ಆಗುತ್ತೆ ಅದು ಒಂದಿನ. ಏನ್ ಮಾಡ್ಲಿ ನೋಡೋ. ಇಲ್ಲಮ್ಮ, ಇಲ್ಲ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನೋಡಿ, ಒಂದ್ ನಿಮಿಷ ಕೇಳಿ. ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಬೇಕು ಅಂದ್ರೆ ಅಟ್ಲೀಸ್ಟ್ 2 ತಿಂಗಳಿಗೆ ಮುಂಚೆ ಚಿಹ್ನೆ ಕೊಡೋ ಅಂತದ್ದೊಂದು ಬರಬೇಕು ನಮ್ಮ ದೇಶದಲ್ಲಿ. ಲಾಸ್ಟ್ 15 ದಿನ ಒಂದು ಚಿಹ್ನೆ ಕೊಟ್ರೆ ಯಾರು ಏನ್ ಪಬ್ಲಿಸಿಟಿ ಮಾಡಕ್ಕಾಗತ್ತೆ, ಹೆಂಗೆ ಜನ ತಲುಪಕ್ಕಾಗತ್ತೆ ನಾವು?